ಹಾಯ್ ಹೆಲೋ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಕರ್ನಾಟಕ ಹೌಸಿಂಗ್ ಬೋರ್ಡ್ ವತಿಯಿಂದ ಒಂದು ಇ ಆಕ್ಷನ್ನ ಕಾಲ್ ಮಾಡಿದ್ದಾರೆ. ಇ ಆಕ್ಷನ್ 17ನ ಕಾಲ್ ಮಾಡಿದ್ದಾರೆ. ಇದು ಕಾಲ್ ಮಾಡಿರೋಂಥದ್ದು 28 ನಿಮಗೆ ಫೆಬ್ರವರಿ ಕಾಲ್ ಮಾಡಿದ್ದಾರೆ. ಕರ್ನಾಟಕ ಹೌಸಿಂಗ್ ಬೋರ್ಡು ನಿಮಗೆ ರಾಜ್ಯದ ಡಿಫ್ರೆಂಟ್ ಪ್ಲೇಸಸ್ಸಲ್ಲಿ ಆಲ್ಮೋಸ್ಟ್ 14 ಡಿಫ್ರೆಂಟ್ ಪ್ಲೇಸಸ್ಸಲ್ಲಿ 14 ಡಿಫ್ರೆಂಟ್ ಲೇಔಟ್ಸಲ್ಲಿ ಇ ಆಕ್ಷನ್ನ ಕಾಲ್ ಮಾಡ್ತಾ ಇದ್ದಾರೆ. ಇ ಆಕ್ಷನ್ಗೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ನಿಮಗೆ ಮಾರ್ಚ್ 1 ನಿಮಗೆ ಸ್ಟಾರ್ಟ್ ಆಗ್ತಿದೆ 10 ಗಂಟೆಗೆ 10 AM ಮತ್ತು ನಿಮಗೆ ಇದು ಇ ಆಕ್ಷನ್ ರಿಜಿಸ್ಟ್ರೇಷನ್ಗೆ ನಿಮ್ಗೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು 25th ಮಾರ್ಚ್ ಆಗಿರುತ್ತೆ. ನಿಮಗೆ 11 ಗಂಟೆ ಒಳಗಡೆ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕಾಗತ್ತೆ KPV ಪೋರ್ಟಲಲ್ಲಿ. ನಾವೀಗ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಯಾವ್ಯಾವ ಲೇಔಟಲ್ಲಿ ಎಷ್ಟೆಷ್ಟು ಸೈಟ್ಗಳು ಅವೈಲೇಬಲ್ ಇದೆ ಅಂದ್ಬಿಟ್ಟು ಎಲ್ಲ ನಾನು ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಮತ್ತು ನಿಮಗೆ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಮತ್ತು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನೇನಿದೆ ಅದೆಲ್ಲ ಮಾಹಿತಿ ನಾನು ತಿಳಿಸ್ಕೊಡ್ತೀನಿ. ಪ್ಲೀಸ್ ವಾಚ್ ಟಿಲ್ ಎಂಡ್ ಆಫ್ ದಿಸ್ ವಿಡಿಯೋ. ನಾನು ಆಗಲೇ ಮೊದಲೇ ಹೇಳ್ದಾಗೆ ನಮಗೆ ಮಾರ್ಚ್ 1 ಸ್ಟಾರ್ಟ್ ಆಗ್ತದೆ ನಿಮಗೆ ಇ ಆಕ್ಷನ್ ರಿಜಿಸ್ಟ್ರೇಷನ್ಗೆ. ಮತ್ತು 25th 3rd ಒಳಗೆ ನಾವು ಯಾರಾದರೂ ನಿಮಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ 11 AM ಒಳಗೆ 25th ಒಳಗಡೆ ನೀವು ಪಾರ್ಟಿಸಿಪೇಟ್ ಮಾಡೋಕ್ಕಾಗತ್ತೆ, ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ. ಈಗ ನಾವು ಯಾವ್ಯಾವ ಲೇಔಟಲ್ಲಿ ಬಿಟ್ಟಿದ್ದಾರೆ ಅಂದ್ಬಿಟ್ಟು ತಿಳ್ಕೊಳ್ಳೋಣ. ನಾನು ಆಗಲೇ ಹೇಳ್ದಾಗೆ ಒಟ್ಟು ಟೋಟಲ್ 14 ಲೇಔಟ್ಸಲ್ಲಿ ಬಿಟ್ಟಿದ್ದಾರೆ. ಬಾಗಲಕೋಟೆ ಡಿಸ್ಟಿಕ್ ಸಿಕ್ಕೇರಿ ಗಡ್ಕೇರಿ ಲೇಔಟಲ್ಲಿ ಬಿಟ್ಟಿದ್ದಾರೆ. ದಾವಣಗೆರೆ ಹರಿಹರ ಅಮರಾವತಿ ಕುಂಡವಾಡ ಲೇಔಟ್. ಧಾರವಾಡ ಡಿಸ್ಟಿಕ್ ಅಮರ್ಗೋಲು ಸೆಕೆಂಡ್ ಸ್ಟೇಜ್ ಲೇಔಟಲ್ಲಿ ಬಿಟ್ಟಿದ್ದಾರೆ. ಮತ್ತು ಧಾರವಾಡ ಡಿಸ್ಟಿಕ್ ಸುತ್ತೂರು ಸೆಕೆಂಡ್ ಸ್ಟೇಜ್ ಲೇಔಟ್. ಮತ್ತು ಹಾಸನ ಡಿಸ್ಟಿಕ್ ಚನ್ನಪಟ್ಟಣ ಲೇಔಟ್. ಮತ್ತು ಹಾವೇರಿ ಡಿಸ್ಟಿಕಲ್ಲಿ ರಾಣಿಬೆನ್ನೂರು ತಾಲೂಕು ರಾಣಿಬೆನ್ನೂರು ಸೆಕೆಂಡ್ ಸ್ಟೇಜ್ ಲೇಔಟಲ್ಲಿ ಬಿಟ್ಟಿದ್ದಾರೆ. ಮಂಡ್ಯ ಡಿಸ್ಟಿಕ್ ಪಾಂಡವಪುರ ಕೆನ್ನಲ್ಲು ಲೇಔಟಲ್ಲಿ ಕೂಡ ಬಿಟ್ಟಿದ್ದಾರೆ. ಮಂಡ್ಯ ಡಿಸ್ಟಿಕ್ ತಾಲೂಕು ಚಿಕ್ಕಮಂಡ್ಯ ಲೇಔಟಲ್ಲಿ ಕೂಡ ಬಿಟ್ಟಿದ್ದಾರೆ. ಮಂಡ್ಯ ಡಿಸ್ಟಿಕಲ್ಲಿ ಬಿಟ್ಟಿದ್ದಾರೆ. ಇಲ್ಲಿ ಚಿಕ್ಕಮಂಡ್ಯ ಲೇಔಟಲ್ಲಿ ಕೂಡ ಬಿಟ್ಟಿದ್ದಾರೆ. ಇಲ್ಲಿ ನಿಮಗೆ ಮಂಡ್ಯದಲ್ಲಿ ನಿಮಗೆ ಶ್ರೀರಂಗಪಟ್ಟಣ ಲೇಔಟ್ ಮತ್ತು ಮೈಸೂರಲ್ಲಿ ಕೂಡ ನಿಮಗೆ ಸಿಗ್ನಿಫಿಕೆಂಟ್ ಸೈಟ್ಸ್ ಬಿಟ್ಟಿದ್ದಾರೆ. ಮತ್ತು ನಿಮಗೆ ಇಲ್ಲಿ GTK ಫಸ್ಟ್ ಸ್ಟೇಜ್ ಕುವೆಂಪು ನಗರ್ ನಿಮಗೆ ನಂಜನಗೂಡು ತಾಲೂಕು ಚಮಲಾಪುರ ಲೇಔಟಲ್ಲಿ ಕೂಡ ಬಿಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ಬೋದು ಕೆಂಚಲಗೂಡು ಲೇಔಟಲ್ಲಿ ಕೂಡ ಬಿಟ್ಟಿದ್ದಾರೆ ಮೈಸೂರಲ್ಲಿ. ಅದಾದಮೇಲೆ ನಿಮಗೆ ತುಮಕೂರು ಡಿಸ್ಟಿಕಲ್ಲಿ ಗುಲೂರು ಲೇಔಟಲ್ಲಿ ಕೂಡ ಬಿಟ್ಟಿದ್ದಾರೆ. ಅದಾದಮೇಲೆ ನಿಮಗೆ ಬೆಂಗಳೂರು ಅರ್ಬನ್ ನಿಮ್ಮ ಡಿಸ್ಟಿಕಲ್ಲಿ ಸುರೇನಗರ್ ಫಸ್ಟ್ ಸೆಕೆಂಡ್ ಥರ್ಡ್ ಸ್ಟೇಜ್ ಲೇಔಟಲ್ಲಿ ಕೂಡ ಬಿಟ್ಟಿದ್ದಾರೆ. ಈ ಎಲ್ಲ ಲೇಔಟ್ ಡೀಟೇಲ್ಸ್ ನಾವು ತಿಳ್ಕೊಳ್ಳೋಣ. ಆಲ್ಮೋಸ್ಟ್ ನಮಗೆ 150 ಸೈಟ್ಸ್ ಬಿಟ್ಟಿದ್ದಾರೆ. ಅದರ ಕಂಪ್ಲೀಟ್ ಡೀಟೇಲ್ಸ್ ನಾವು ತಿಳ್ಕೊಳ್ಳೋಣ. ನೀವು ಈ ಆಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದರೆ ನಿಮಗೆ ಇದು ಫರ್ದರ್ ಫುಲ್ ಡೀಟೇಲ್ಸ್ ಬೇಕು ಅಂತಂದರೆ ನೀವು ಹೌಸಿಂಗ್ ಬೋರ್ಡ್ದು ಇಲ್ಲಿ ವೆಬ್ಸೈಟ್ ಇದೆ khp.karnataka.gov.in. ನೀವು ಇದಕ್ಕೆ ವಿಸಿಟ್ ಮಾಡ್ಬೋದಾಗಿರುತ್ತೆ. ಇಲ್ಲಿ ನಿಮಗೆ ಜಿಯೋ ಟ್ಯಾಕ್ಸ್ ಮತ್ತು ನಿಮಗೆ ನಾನು ನೋಡ್ತಾ ಇರೋಂಥ ಈ ಆಕ್ಷನ್ ನೋಟಿಫಿಕೇಶನ್ ಕೂಡ ಮೆನ್ಷನ್ ಮಾಡಿರ್ತಾರೆ. ಮತ್ತು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಕೂಡ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಪ್ಲೀಸ್ ವಿಸಿಟ್ ದಿಸ್ ವೆಬ್ಸೈಟ್. ಅದಾದಮೇಲೆ ನೀವೇನಾದರೂ ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದರೆ ನೀವು ಈ ವೆಬ್ಸೈಟ್ಗೆ ನೀವು ಲಾಗಿನ್ ಆಗಬೇಕಾಗತ್ತೆ ಅಥವಾ ರಿಜಿಸ್ಟ್ರೇಷನ್ ಆಗಬೇಕಾಗತ್ತೆ. ನಿಮಗೆ ಈ ಆಕ್ಷನಲ್ಲಿ ಏನಾದರೂ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದು ನಿಮಗೆ ಈ KPV ಪೋರ್ಟಲ್ ನಿಮಗೆ ಏನಾದರೂ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸಪೋರ್ಟ್ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನನ್ನ ಮೊಬೈಲ್ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಪ್ಲೀಸ್ ಕಾಲ್ ಆನ್ ದಟ್ ನಂಬರ್ ಆರ್ ಮೆಸೇಜ್ ಮೀ ಆನ್ ದಟ್ ನಂಬರ್. ನಾನು ನಿಮಗೆ ಕಂಪ್ಲೀಟ್ ಅಪ್ಲಿಕೇಶನ್ ಥ್ರೂ ಔಟ್ ಪ್ರೋಸೆಸ್ ಮತ್ತು ನಿಮಗೆ ಲೈವ್ ಆಕ್ಷನ್ ಕೂಡ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ. ಮೆನ್ಷನ್ ಆಗಿ ಇನ್ನೊಂದು ನಾನು ಹೇಳಬೇಕು ಅಂತಂದರೆ ನೀವು ಈ ವೆಬ್ಸೈಟಲ್ಲಿ ನೀವು ನೀವು ಈ ಆಕ್ಷನ್ ಪಾರ್ಟಿಸಿಪೇಟ್ ಮಾಡೋಕ್ಕಾಗತ್ತೆ. ಇನ್ನೊಂದು eproc.karnataka.gov.in ಅಂತ ಒಂದು ಹಳೆ ವೆಬ್ಸೈಟ್ ಇತ್ತು, ಅದು ಡಿಪ್ಲಿಕೇಟ್ ಆಗಿದೆ. ಅದನ್ನು ಕರ್ನಾಟಕ ಗೌರ್ಮೆಂಟ್ ಯೂಸ್ ಮಾಡ್ತಾ ಇಲ್ಲ. ಪ್ಲೀಸ್ ಡೋಂಟ್ ರಿಜಿಸ್ಟರ್ ದೇರ್. ಇದೊಂದು ನೋಟಿಫಿಕೇಶನ್ ಬಂದ್ಬಿಟ್ಟು ನಿಮಗೆ ಕರ್ನಾಟಕ ಹೌಸಿಂಗ್ ಬೋರ್ಡ್ ವೆಬ್ಸೈಟಲ್ಲಿ ಸಿಗುತ್ತೆ. ಆಗಲೇ ನಾನು ಹೇಳ್ದಾಗೆ ಒಟ್ಟು ನಮಗೆ 149 ಸೈಟ್ಸ್ ಬಿಟ್ಟಿದ್ದಾರೆ ಇಲ್ಲಿ. ಅದನ್ನು ಸೀರಿಯಲ್ ನಂಬರ್ ವೈಸ್ ಮಾಡಿದ್ದಾರೆ. ನಿಮಗೆ 1 to 53 ನಿಮ್ಮ ಸೀರಿಯಲ್ ನಂಬರ್ ಬಂದ್ಬಿಟ್ಟು ನಿಮಗೆ ಲೈವ್ ಈ ಆಕ್ಷನ್ ಇದು ಆ್ಯಕ್ಚುಲಿ ಬಿಡ್ ಸಬ್ಮಿಟ್ ಮಾಡಲಿಕ್ಕೆ ನಿಮಗೆ 25th 3rd ನಿಮಗೆ ಮಧ್ಯಾಹ್ನ 12 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ KPV ಪೋರ್ಟಲಲ್ಲಿ. ನಿಮಗೆ 26 ನಿಮಗೆ 12 ಗಂಟೆವರೆಗೂ ಟೈಮ್ ಇರುತ್ತೆ. ನೀವು ಈ ಆಕ್ಷನಲ್ಲಿ ನೀವು ಮಲ್ಟಿಪಲ್ಸ್ ಆಫ್ ಬಿಡ್ ಮಾಡ್ಬೋದು. ನಿಮ್ಗೆ 12 ಗಂಟೆಗೆ ಕೂಡ ನೀವು ಬಿಡ್ ಸಬ್ಮಿಟ್ ಆಗಿಲ್ಲ ಅಂತಂದರೆ ಎವ್ರಿ ಲಾಸ್ಟ್ ಬಿಡ್ ನಿಮಗೆ 5 minutes ಡೆಲ್ಟಾ ಟೈಮ್ ಸಿಗುತ್ತೆ. ಅದು ಎಂಡ್ ಆಗೋವರೆಗೂ 5 minutes ಎಂಡ್ ಆಗೋವರೆಗೂ ನಿಮಗೆ ಅದು ಬಿಡ್ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಅದೇ ರೀತಿಯಾಗಿ 54 ಇಂದ 96 ಸೀರಿಯಲ್ ನಂಬರ್ ನಿಮಗೆ 26 3rd ನಿಮಗೆ 2024 ಅಂದರೆ 26 ಮಾರ್ಚ್ ನಿಮಗೆ 12 ಗಂಟೆಗೆ ಸ್ಟಾರ್ಟ್ ಆಗಿ ಈ ಆಕ್ಷನ್ನು ಲೈವ್ ಈ ಆಕ್ಷನ್ನು 27 ಮಾರ್ಚ್ 2024 ನಿಮಗೆ 12 ಗಂಟೆವರೆಗೂ ನಿಮಗೆ ಈ ಆಕ್ಷನ್ ನಡೆಯುತ್ತೆ. ನಿಮಗೆ 97 ಇಂದ 149 ಅಂದರೆ ಇದು ನಿಮಗೆ ಆಲ್ಮೋಸ್ಟ್ ನಿಮಗೆ ಬೆಂಗಳೂರು ಅರ್ಬನ್ದ ನಿಮಗೆ ಇದು ಕ್ರಮ ಸಂಖ್ಯೆ, ಇದು ಸೀರಿಯಲ್ ನಂಬರ್ ಇದು 97 ಇಂದ 149ವರೆಗೂ. ಅದು ನಿಮಗೆ 27 ಸ್ಟಾರ್ಟ್ ಆಗಿ 12 ಗಂಟೆಗೆ 28 12 ಗಂಟೆಗೆ ಎಂಡ್ ಆಗುತ್ತೆ.
ನಿಮಗೆ ಲಾಸ್ಟ್ ಬಿಡ್ ನಿಮ್ಗೆ ಏನಾದರೂ ಎಂಡ್ ಆಗಿಲ್ಲ 12 ಗಂಟೆಗೆ ಅಂತಂದ್ರೆ ನಿಮಗೆ ಡೆಲ್ಟಾ ಟೈಮ್ ಇರುತ್ತೆ, 5 ಮಿನಿಟ್ಸ್ ಡೆಲ್ಟಾ ಟೈಮ್ ಇರುತ್ತೆ. ಎವ್ರಿ ಬಿಡ್ ನಿಮಗೆ 5 ಮಿನಿಟ್ಸ್ ಡೆಲ್ಟಾ ಟೈಮ್ ಸಿಗುತ್ತೆ. ಸೊ ಅದಾದಮೇಲೆ ಇಲ್ಲಿ ಕಂಪ್ಲೀಟ್ ಸೈಟ್ಗಳ ಲಿಸ್ಟ್ ಇಲ್ಲಿ ಕೊಟ್ಟಿರ್ತಾರೆ ಇದೇ ರೀತಿಯಾಗಿ. ಇದು ಎಲ್ಲ ನಿಮಗೆ ಯಾವ್ಯಾವ ಲೇಔಟಲ್ಲಿ ನಾನು ಆಗಲೇ ಹೇಳಿದ್ನಲ್ಲ 14 ಲೇಔಟ್ಸಲ್ಲಿ ಎಲ್ಲ ಮೆನ್ಷನ್ ಮಾಡೋದಲ್ಲ, ಅದೇ ರೀತಿಯಾಗಿ ಎಲ್ಲ ನಿಮಗೆ ಲೇಔಟ್ದು ಇಲ್ಲಿ ಡೀಟೇಲ್ಸ್ ಕೊಟ್ಟಿರ್ತಾರೆ. ಇದು ನಿಮಗೆ ಸೀರಿಯಲ್ ನಂಬರ್ ಆಗಿರುತ್ತೆ ಈ ಕಾಲಮು, ಮತ್ತು ಇದು ಬಂದ್ಬಿಟ್ಟು ನಿಮಗೆ ಸೈಟ್ ನಂಬರ್ಗಳಾಗಿರ್ತವೆ. ಇದು ಬಂದ್ಬಿಟ್ಟು ವರ್ಗ, ಅಂದರೆ ಇದು ಲೋವರ್ ಇನ್ಕಮ್ ಇದು ಮತ್ತು ಹೈಯರ್ ಇನ್ಕಮ್. ಅದಾದಮೇಲೆ ನಿಮಗೆ ಇಲ್ಲಿ ಡೈಮೆನ್ಷನ್ಸ್ ಕೂಡ ಕೊಟ್ಟಿರ್ತಾರೆ, ಪೂರ್ವ ಪಶ್ಚಿಮ ಮತ್ತು ಉತ್ತರ ದಕ್ಷಿಣ ಈ ಕಾಲಮಲ್ಲಿ ಕೊಟ್ಟಿರ್ತಾರೆ. ಅದಾದಮೇಲೆ ನಿಮಗೆ ಇಲ್ಲಿ ಟೋಟಲ್ ವಿಸ್ತೀರ್ಣ, ಟೋಟಲ್ ಏರಿಯಾ ಕೂಡ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ, ಟೋಟಲ್ ಎಷ್ಟಾಗುತ್ತೆ ಅಂದ್ಬಿಟ್ಟು. ಆಗಲೇ ಹೇಳ್ದಾಗೆ ಸೊ HIG ಮತ್ತು LIG ಅಂತ ಕೆಟಗರಿ ಇರುತ್ತೆ. ನಿಮಗೆ LIG ಅಂತಂದರೆ ನಿಮಗೆ 30-40 ಸೈಟ್ ಆಗುತ್ತೆ. ನಿಮಗೆ HIG ಅಂತಂದರೆ ನಿಮಗೆ ಆಲ್ಮೋಸ್ಟ್ 60-40 ಸೈಟ್ ಆಗುತ್ತೆ. ಅದಾದಮೇಲೆ ನಿಮಗೆ KHP ಅವರು 1 ಸ್ಕ್ವೇರ್ ಮೀಟರ್ ನಿಮಗೆ ಎಷ್ಟು ಪ್ರೈಸ್ ಆಗುತ್ತೆ ಅಂತ ಕೂಡ ಈ ಕಾಲಮಲ್ಲಿ ನಿಮ್ಗೆ ಮೆನ್ಷನ್ ಮಾಡಿರ್ತಾರೆ. ಸೊ ಫಾರ್ ದ ಡಿಫ್ರೆಂಟ್ ಲೇಔಟ್ಸ್ ನಿಮಗೆ ಡಿಫ್ರೆಂಟ್ ಪ್ರೈಸಸ್ ಇರುತ್ತೆ. ಸೊ ಅದನ್ನು ನೀವು ಇಲ್ಲಿ ಚೆಕ್ಔಟ್ ಮಾಡ್ಕೋಬೋದು. ಸೊ ನಾನು ಎಲ್ಲ ಡೀಟೇಲ್ಸನ್ನು ಹೋಗೋದಿಲ್ಲ, ವಿಡಿಯೋ ಕೂಡ ಲೆಂತಿ ಆಗುತ್ತೆ. ಆಗಲೇ ಹೇಳಿದಾಗೆ ಬೆಂಗಳೂರು ನಿಮಗೆ ಅರ್ಬನ್ ನಿಮಗೆ ಬಂದ್ಬಿಟ್ಟು ಸೂರ್ಯನಗರ ಫಸ್ಟ್ ಸ್ಟೇಜಿಂದ ನಿಮಗೆ 97 ಸ್ಟಾರ್ಟ್ ಆಗುತ್ತೆ. ಸೊ ಆಲ್ಮೋಸ್ಟ್ ನಿಮಗೆ 50+ ಸೈಟ್ಸ್ಗಳನ್ನ ನಿಮಗೆ ಆಲ್ಮೋಸ್ಟ್ ನಿಮಗೆ ಇಲ್ಲಿ ಈ ಆಕ್ಷನ್ಗೆ ಕಾಲ್ ಮಾಡಿದ್ದಾರೆ. ಜಿಯೋ ಟ್ಯಾಕ್ಸ್ ಕೂಡ ಆಲ್ರೆಡಿ ಅಪ್ಡೇಟ್ ಆಗಿದೆ ನಿಮಗೆ KHPಲಿ. ಸೊ ನೀವು ನೋಡ್ಬೋದು, ನಿಮ್ಗೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ನಿಮಗೆ KPV ಪೋರ್ಟಲ್ ನೀವು ಕೂಡ ಅಪ್ಲೈ ಮಾಡ್ಬೋದು. ನಿಮ್ಗೆ ಏನಾದರೂ KPV ಪೋರ್ಟಲ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸಪೋರ್ಟ್ ಬೇಕು ಅಂತಂದರೆ ಪ್ಲೀಸ್ ಕಾಂಟ್ಯಾಕ್ಟ್ ಅಸ್. ನನ್ನ ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡ್ತೀನಿ. ಸೊ ನಾವೀಗ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ನೋಡೋಣ. ಸೊ ಏನೇನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ, ನೀವು ಏನೇನು ಫಾಲೋ ಮಾಡಬೇಕು ಅಂದ್ಬಿಟ್ಟು. ಸೊ ನಾನು ಈ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಬರೀ ಹೈಲೈಟ್ ಆಗಿ ನಾನು ಹೇಳ್ಕೊಂಡು ಹೋಗ್ತೀನಿ. ಸೊ ಎಲ್ಲ ನಾನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸನ್ನು ಕವರ್ ಮಾಡಲ್ಲ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಈ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ನೀವೆಲ್ಲ ಖಂಡಿತವಾಗಿ ನೀವೆಲ್ಲನೂ ಓದ್ಕೊಳ್ಳಿ ನೀವು. ಸೊ ಫಸ್ಟ್ನೇದಾಗಿ ನಿಮಗೆ KPV ಪೋರ್ಟಲಲ್ಲಿ ನಿಮಗೆ ಲಾಗಿನ್ ಆಗಬೇಕಾಗುತ್ತೆ, ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ನಿಮಗೆ ಡಾಕ್ಯುಮೆಂಟ್ಸ್ ಏನು ಬೇಕಾಗುತ್ತೆ ಅಂದರೆ ಪಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್, ಮತ್ತು ಇದೊಂದು ನಿಮಗೆ KHP ಕಡೆಯಿಂದ ಫೋಟೋ ಸಿಗ್ನೇಚರ್ ಒಂದು ಫಾರ್ಮ್ ಬರುತ್ತೆ. ಅದನ್ನು ಕೂಡ ನಾನು ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು. ಅದನ್ನು ನೀವು ಫಿಲ್ ಮಾಡಬೇಕಾಗತ್ತೆ. ಸೊ ಆಗಲೇ ಹೇಳ್ದಾಗೆ ಇದು ನಿಮಗೆ ಫೋಟೋ ಸಿಗ್ನೇಚರ್ ಐಡೆಂಟಿಫಿಕೇಶನ್ ನಿಮಗೆ ಫಾರ್ಮ್ ಆಗಿರುತ್ತೆ. ಇದು ಬೇಸಿಕ್ ಡೀಟೇಲ್ಸನ್ನು ಕೂಡ ನೀವು ಇಲ್ಲೆಲ್ಲ ಫಿಲ್ ಮಾಡಬೇಕಾಗತ್ತೆ. ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಗಿರ್ಬೋದು, ಒಂದು ಫೋಟೋ ಆಗಿರ್ಬೋದು, ಮತ್ತು ಇದು ಆಕ್ಷನ್ ನಂಬರ್ಗಳಾಗಿರುತ್ತೆ. ಸೊ ಇದೆಲ್ಲ ಡೀಟೇಲ್ಸನ್ನು ನೀವು ಫಿಲ್ ಮಾಡಬೇಕಾಗತ್ತೆ. ಸೊ ಇದನ್ನೆಲ್ಲ ಫಿಲ್ ಮಾಡಿ ನೀವು ಒಂದು ಸ್ಕ್ಯಾನ್ ಕಾಪಿನ ಅಪ್ಲೋಡ್ ಮಾಡೋಕ್ಕಾಗತ್ತೆ ನೀವು KPV ಪೋರ್ಟಲ್ಗೆ. ಸೊ ಅದಾದಮೇಲೆ ನಿಮ್ಗೆ ಯಾವುದಾದ್ರು ಕಂಪ್ನಿ ಕೂಡ ರಿಜಿಸ್ಟ್ರೇಷನ್ ಆಗಿದ್ದರೆ, ಇಂಡಿಯಾದಲ್ಲಿ ರಿಜಿಸ್ಟ್ರೇಷನ್ ಆಗಿದ್ದರೆ ಅವ್ರು ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಅದಕ್ಕೆ ನಿಮಗೆ ಇಲ್ಲಿ ಬೇಕಾಗಿರೋ ಡಾಕ್ಯುಮೆಂಟ್ಸು ನೀವು ಜಾಯಿಂಟ್ ರಿಜಿಸ್ಟ್ರೇಷನ್ ಕೂಡ ಮಾಡ್ಕೋಬೋದಾಗಿರುತ್ತೆ. ಸೊ ಅದಕ್ಕೆ ನಿಮಗೆ ಪ್ರೈಮರಿ ಅಪ್ಲಿಕೆಂಟ್ಗೆ ನೀವು ಏನು ರಿಲೇಷನ್ಶಿಪ್ ಇರುತ್ತೆ ಅದನ್ನು ನೀವು ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಕೂಡ ಅಪ್ಲೋಡ್ ಮಾಡೋಕ್ಕಾಗತ್ತೆ. ನೀವು ಏನಾದರೂ ಒಂದು ಪಕ್ಷ NRI ಆಗಿದ್ದರೆ, ಇಲ್ಲಿ ಇಂಡಿಯಾದಲ್ಲಿ ಇಲ್ಲ ಬೇರೆ ದೇಶದಲ್ಲಿ ಇದ್ದೀರಾ ಅಂತಂದರೆ, ನೀವು ಒಂದು ಸೆಲ್ಫ್ ಅಟೆಸ್ಟೆಡ್ ಡಿಕ್ಲರೇಷನ್ ಫಾರ್ಮ್ನ ನೀವು ಮಾಡಿ ನೀವು ಅಪ್ಲೋಡ್ ಮಾಡೋಕ್ಕಾಗತ್ತೆ. ಪ್ರತಿಯೊಂದು ನಿಮಗೆ EMD ಅಮೌಂಟ್ ಬಂದ್ಬಿಟ್ಟು ಪ್ರತಿಯೊಂದು ಸೈಟ್ಗೆ 50,000 ಇರುತ್ತೆ. ಎಕ್ಸೆಪ್ಟ್ ಮೈಸೂರು ಜಿಲ್ಲೆ, ಮೈಸೂರಿನ GTK ನಿಮಗೆ ಫಸ್ಟನೇ ಅಂತ, ಮತ್ತು ಕುವೆಂಪು ನಗರದಲ್ಲಿರುವ ನಿಮಗೆ ರೆಸಿಡೆನ್ಷಿಯಲ್ ಕಾರ್ನರ್ ಸೈಟ್ಸ್ಗೆ ನಿಮಗೆ EMD ಅಮೌಂಟ್ ಬಂದ್ಬಿಟ್ಟು 2 lakh ಇರುತ್ತೆ. ಇದನ್ನು ನೀವು ಥ್ರೂ KPV ಪೋರ್ಟಲ್ಲೇ ನೀವು ಪೇ ಮಾಡ್ಬೋದು. ಎಲ್ಲ ಮೀನ್ಸಲ್ಲೂ ಮಾಡ್ಬೋದು, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಎಲ್ಲ ಮೀನ್ಸಲ್ಲೂ ಮಾಡ್ಬೋದು. ಇಲ್ಲ ನೀವು ಚಲನ್ ಜನರೇಟ್ ಮಾಡಿ ಕೂಡ ಮಾಡ್ಬೋದು. ಸೊ ನಿಮಗೆ ಕಾರ್ನರ್ ಪ್ಲಾಟ್ಗೆ ನಿಮಗೆ 300 rupees ನೀವು ಎವ್ರಿ ಬಿಡ್ ನೀವು ಜಾಸ್ತಿ ಮಾಡ್ತಾ ಹೋಗ್ಬೇಕಾಗತ್ತೆ. ಮತ್ತು ನಿಮ್ಗೆ ಏನಾದ್ರು ಕಮರ್ಷಿಯಲ್ ಪ್ಲಾಟ್ಗಳು ಆಯಿತು ಅಂದರೆ 600 rupees ನೀವು ಇನ್ಕ್ರೀಸ್ ಮಾಡ್ತಾ ಹೋಗ್ಬೇಕಾಗತ್ತೆ. ಅದೇ ಮನೆ ಅಥವಾ ಪ್ಲಾಟ್ ಹೌಸಿಂಗ್ ಇದಾಯಿತು ಅಂತಂದರೆ ನೀವು 5,000 ಇನ್ಕ್ರೀಸ್ ಮಾಡ್ತಾ ಹೋಗ್ಬೇಕಾಗತ್ತೆ. ಇದು ನಿಮಗೆ KHPದ ರೂಲ್ಸ್ ಆಗಿರುತ್ತೆ. ಮತ್ತು ನಿಮಗೆ ಒಂದು ಈ ಆ್ಯಕ್ಷನಲ್ಲಿ ನಿಮಗೆ ಒಬ್ಬರು ಇದ್ದರೂ ಕೂಡ ನಡೆಯುತ್ತೆ, ಬಟ್ ಒಂದೇ ಬಿಡ್ ಮಾಡಬಾರ್ದು, ಮಲ್ಟಿಪಲ್ ಬಿಡ್ ಮಾಡಿದ್ರೆ ಮಾತ್ರ ನಿಮಗೆ ಅವ್ರು ಅಕ್ಸೆಪ್ಟ್ ಮಾಡ್ತಾರೆ. ಸೊ ಅದಾದಮೇಲೆ ಒಬ್ಬ ಸಕ್ಸಸ್ಫುಲ್ ಬಿಡ್ ಆದಮೇಲೆ ಸೊ ನಿಮಗೆ 25% ಆಫ್ ದ ಅಮೌಂಟ್ನ ನೀವು ವಿತಿನ್ 72 hours ಅಂದರೆ ನಿಮಗೆ ವಿತಿನ್ 3 days ಒಳಗಡೆ ನೀವು ಈ ಆ್ಯಕ್ಷನ್ ನಿಮ್ಗೆ ಕಂಪ್ಲೀಟ್ ಆದ 3 days ಒಳಗಡೆ ನೀವು ಪೇ ಮಾಡಬೇಕಾಗತ್ತೆ 25% ಆಫ್ ದ ಅಮೌಂಟ್ನ. ಅದನ್ನು ನೀವು KHP ವೆಬ್ಸೈಟಲ್ಲಿ ಕೂಡ ನೀವು ಮಾಡ್ಬೋದು. ಸೊ ಅದಕ್ಕೆ ಎಲ್ಲ ಡೀಟೇಲ್ಸ್ ನಿಮಗೆ KHP ವೆಬ್ಸೈಟಲ್ಲಿ ಸಿಗುತ್ತೆ, ಅದನ್ನು ಕೂಡ ಒಂದ್ಸತಿ ನೋಡ್ಕೊಳ್ಳಿ ನೀವು. ಒನ್ಸ್ ನೀವು 25% ಆಫ್ ದ ಅಮೌಂಟ್ ನೀವು ಪೇ ಮಾಡಿದ್ಮೇಲೆ ನಿಮಗೆ KHP ಕಡೆಯಿಂದ ನಿಮಗೆ ಅಲಾಟ್ಮೆಂಟ್ ಲೆಟರ್ ಬರುತ್ತೆ. ಅಲಾಟ್ಮೆಂಟ್ ಲೆಟರ್ ಬಂದಾದಮೇಲೆ ನೀವು ವಿತಿನ್ 60 days ಒಳಗಡೆ ನೀವು 75% ಆಫ್ ದ ಅಮೌಂಟ್ನ ನೀವು ಯೂಸಿಂಗ್ KHP ನಿಮಗೆ ವೆಬ್ಸೈಟಲ್ಲಿ ಯೂಸ್ ಮಾಡಿಕೊಂಡು ನೀವು ಪೇ ಮಾಡ್ಬೋದಾಗಿರುತ್ತೆ. ನೀವೇನಾದರೂ 60 days ಒಳಗಡೆ ಪೇ ಮಾಡಿಲ್ಲ ಅಂತಂದರೆ ನೀವೇನು 25% ಆಫ್ ದ ನೀವು ಅಮೌಂಟ್ನ ಪೇ ಮಾಡಿರ್ತೀರಲ್ಲ ಅದನ್ನು ಫೋರ್ಫಿಟ್ ಮಾಡ್ಕೊಳ್ತಾರೆ ಅಥವಾ ಮುಟ್ಟುಗೋಲು ಹಾಕ್ಕೊಳ್ತಾರೆ. ಸೊ ಆವಾಗಲೇ ಇನ್ನೊಂದು ನಿಮ್ಗೆ ಹೇಳೋದು ಬರ್ತಿದ್ದೆ. ಸೊ ಈಗ ನೀವು 25% ಆಫ್ ದ ಅಮೌಂಟ್ ನೀವು ಪೇ ಮಾಡಿಲ್ಲ ವಿತಿನ್ 3 days ಒಳಗಡೆ ಅಂತಂದರೆ ನೀವು EMD ಅಮೌಂಟ್ ಪೇ ಮಾಡಿರ್ತೀರಲ್ಲ
50,000 ಆಗಿರ್ಬೋದು ಇಲ್ಲ 2 ಲ್ಯಾಕ್ ಆಗಿರ್ಬೋದು, ಅದನ್ನು ಕೂಡ ಫೋರ್ಫಿಟ್ ಮಾಡ್ಕೊಳ್ತಾರೆ. ಸೊ ಇದು ಟೋಟಲ್ ಆಗಿ ನಿಮಗೆ ಹೈಲೈಟ್ಸ್ ಆಗಿರುತ್ತೆ ಎಲ್ಲ ನಿಮಗೆ ಈ ಆಕ್ಷನ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು. ಮತ್ತು ನಿಮ್ಗೆ ಏನಾದರೂ ಡೌಟ್ಸ್ಗಳಿತ್ತು ಅಂತಂದಾಗ ಇಲ್ಲಿ ಕಾಣಿಸ್ತಿರೋಂಥ ನಿಮಗೆ ರಿಲೇಟೆಡ್ ನಿಮಗೆ ಏರಿಯಾ ವೈಸು ಇಲ್ಲಿ ನಿಮಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ಕೊಟ್ಟಿರ್ತಾರೆ. ಸೊ ನೀವು ಅವ್ರನ್ನ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಸೊ ಈ ಎಲ್ಲ ಫುಲ್ ಈ ಆಕ್ಷನ್ ಡೀಟೇಲ್ಸ್ ಇರುವಂಥ ಎಲ್ಲ ನಿಮಗೆ ಲಿಂಕ್ಸ್ ಕೂಡ ನಾನು ಶೇರ್ ಮಾಡ್ತೀನಿ ನಾನು ಡಿಸ್ಕ್ರಿಪ್ಷನಲ್ಲಿ. ಪ್ಲೀಸ್ ಚೆಕ್ಔಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು.